ಪ್ರಪಂಚದ ತುತ್ತ ತುದಿಯಲ್ಲಿ ಭೂಮಿಯ ದಕ್ಷಿಣ ಧ್ರುವದಲ್ಲಿ ಒಂದು ದೈತ್ಯ ಮಂಜುಗಡ್ಡೆ ಸದ್ದಿಲ್ಲದೆ ಎಚ್ಚರಗೊಳ್ಳುತ್ತಿದೆ. ಅದರ ಹೆಸರು ಥ್ವೈಟ್ಸ್ ಹಿಮನದಿ. ಇದು ಕೇವಲ ಒಂದು ಹಿಮನದಿಯಲ್ಲ, ಇಡೀ ಜಗತ್ತಿನ ಕರಾವಳಿಗಳ ಭವಿಷ್ಯವನ್ನೇ ನಿರ್ಧರಿಸಬಲ್ಲ ಒಂದು ಶಕ್ತಿ. ಅಂಟಾರ್ಟಿಕಾದ ಆ ದೂರದ ಮೂಲೆಯಲ್ಲಿ ಮನುಷ್ಯರ ಕಣ್ಣಿಗೆ ಕಾಣದಂತೆ ಒಂದು ಭಯಾನಕ ಪ್ರಕ್ರಿಯೆ ನಡೀತಿದೆ. ವಿಜ್ಞಾನಿಗಳು ಇದನ್ನು ಕ್ವೈಟ್ ಕ್ರ್ಯಾಕಿಂಗ್ ಅಂತ ಕರೀತಾರೆ. ಅಂದರೆ ನಿಶ್ಶಬ್ದ ಬಿರುಕು, ಯಾವುದೇ ಸದ್ದುಗದ್ದಲ ಇಲ್ಲದೆ ನಮ್ಮ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಈ ಪ್ರಕ್ರಿಯೆಗಿದೆ. ಯಾಕೆ ಇದಕ್ಕೆ ಡೂಮ್ಸ್ಡೇ ಗ್ಲೇಸಿಯರ್ ಅಥವಾ ಪ್ರಳಯದ ಹಿಮನದಿ ಅಂತಾರೆ? ಯಾಕಂದರೆ ಒಂದು ವೇಳೆ ಇದು ಕುಸಿದ್ಬಿಟ್ರೆ ಮುಂಬೈ, ಚೆನ್ನೈ, ನ್ಯೂಯಾರ್ಕ್ನಂತಹ ದೊಡ್ಡ ದೊಡ್ಡ ಕರಾವಳಿ ನಗರಗಳು ಶಾಶ್ವತವಾಗಿ ನೀರಿನಲ್ಲಿ ಮುಳುಗಿ ಹೋಗೋ ಅಪಾಯ ಇದೆ. ಹಾಗಾದರೆ ಈ ಹಿಮನದಿ ಯಾಕೆ ಇಷ್ಟೊಂದು ಅಪಾಯಕಾರಿ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಸರಿ, ಈ ಹಿಮದೈತ್ಯನ ನಿಜವಾದ ಸ್ವರೂಪವಾದರೂ ಏನು? ನಾವು ಎದುರಿಸ್ತಿರುವ ಅಪಾಯದ ಅಗಾಧತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಈ ಥ್ವೈಟ್ಸ್ ಹಿಮನದಿ ಎಷ್ಟು ದೊಡ್ಡದಿದೆ ಅನ್ನೋದನ್ನು ತಿಳ್ಕೋಬೇಕು. 1,92,000 ಚದರ ಕಿಲೋಮೀಟರ್. ಹಬ್ಬ, ಈ ಸಂಖ್ಯೆ ಹೇಳೋಕೆ ಸುಲಭ, ಆದರೆ ಇದನ್ನು ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಇದು ಒಂದು ಸಣ್ಣ ದೇಶದಷ್ಟು ದೊಡ್ಡದಾದ ಮಂಜುಗಡ್ಡೆಯ ಪ್ರದೇಶ. ಇದರ ಗಾತ್ರವನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಇದು ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕ ರಾಜ್ಯದಷ್ಟು ದೊಡ್ಡದಿದೆ ಅಂತ ಯೋಚನೆ ಮಾಡ್ಬೋದು. ಅಷ್ಟೇ ಅಲ್ಲ, ಅಮೆರಿಕದ ಫ್ಲೋರಿಡಾ ಅಥವಾ ಸಂಪೂರ್ಣ ಬ್ರಿಟನ್ ದೇಶದಷ್ಟು ವಿಸ್ತಾರವಾಗಿದೆ ಇದು. ಬರೀ ವಿಸ್ತೀರ್ಣ ಅಷ್ಟೇ ಅಲ್ಲ, ಇದರ ದಪ್ಪ ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕೆಲವು ಕಡೆಗಳಲ್ಲಿ ಇದು ಸುಮಾರು 1,200 ಮೀಟರ್ಗಳಷ್ಟು ದಪ್ಪ ಇದೆ. ಅಂದರೆ 1 ಕಿಲೋಮೀಟರ್ಗಿಂತಲೂ ಎತ್ತರದ ಮಂಜುಗಡ್ಡೆಯ ಗೋಡೆ. ಆದರೆ ಥ್ವೈಟ್ಸ್ನ ಬೃಹತ್ ಗಾತ್ರವೇ ನಿಜವಾದ ಸಮಸ್ಯೆ ಅಲ್ಲ. ಅಸಲಿ ಅಪಾಯ ಅಡಗೋರೋದು ಅದರ ಕೆಳಗೆ, ಮಂಜುಗಡ್ಡೆಯ ಆಳದಲ್ಲಿ. ಅಲ್ಲಿ ವಿಜ್ಞಾನಿಗಳು ಒಂದು ವಿನಾಶಕಾರಿ ಪ್ರಕ್ರಿಯೆಯನ್ನು ಪತ್ತೆ ಮಾಡಿದ್ದಾರೆ. ಈ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಗ್ರೌಂಡಿಂಗ್ ಲೈನ್ ಅಂದರೆ ಏನು ಅಂತ ತಿಳಿಬೇಕು. ಇದು ಹಿಮನದಿ ನೆಲಕ್ಕೆ ತಾಗಿಕೊಂಡಿರುವ ಕೊನೆಯ ಭಾಗ. ಅಲ್ಲಿಂದ ಮುಂದೆ ಅದು ಸಮುದ್ರದ ಮೇಲೆ ತೇಲುತ್ತೆ. ಇಷ್ಟು ದಿನ ವಿಜ್ಞಾನಿಗಳು ಈ ಭಾಗ ತುಂಬಾನೇ ಸ್ಥಿರವಾಗಿದೆ ಅಂತ ಅಂದುಕೊಂಡಿದ್ರು. ಆದರೆ ಇತ್ತೀಚಿನ ಸಂಶೋಧನೆಯಿಂದ ಒಂದು ಆಘಾತಕಾರಿ ಸತ್ಯ ಹೊರಬಿದ್ದಿದೆ. ಬೆಚ್ಚಗಿನ ಸಮುದ್ರದ ಉಪ್ಪು ನೀರು ಈ ಗ್ರೌಂಡಿಂಗ್ ಲೈನ್ ದಾಟಿ ಹಿಮನದಿಯ ತಳಭಾಗವನ್ನೇ ಕೊರೆಯಕ್ಕೆ ಶುರು ಮಾಡಿದೆ. ಇದರ ಪರಿಣಾಮ ಏನು ಗೊತ್ತಾ? ಹಿಮನದಿಯ ತಳಭಾಗದಲ್ಲಿ ಬರೋಬ್ಬರಿ 330 ಕಿಲೋಮೀಟರ್ ಉದ್ದದ ಬಿರುಕು ಮೂಡಿದೆ. ಸ್ಪಷ್ಟವಾಗಿ ಹೇಳಬೇಕಂದ್ರೆ ಇದು ಬೆಂಗಳೂರಿನಿಂದ ಚೆನ್ನೈಗೆ ಎಷ್ಟು ದೂರ ಇದೆಯೋ ಅಷ್ಟು ಉದ್ದದ ಬಿರುಕು, ಅದು ಕೂಡ ಮಂಜುಗಡ್ಡೆಯ ಅಡಿಯಲ್ಲಿ. ಕೇವಲ ಬೆಚ್ಚಗಿನ ನೀರು ಮಾತ್ರ ಇದರ ವಿನಾಶಕ್ಕೆ ಕಾರಣ ಅಲ್ಲ. ಒಂದು ಶಕ್ತಿಯುತವಾದ ನೈಸರ್ಗಿಕ ಪ್ರಕ್ರಿಯೆ ಕೂಡ ಈ ಕರಗುವಿಕೆಯನ್ನು ಇನ್ನಷ್ಟು ಸ್ಪೀಡ್ ಮಾಡ್ತಿದೆ. ವಿಜ್ಞಾನಿಗಳು ಇದನ್ನು ಟೈಡಲ್ ಪಂಪಿಂಗ್ ಅಂತ ಕರೀತಾರೆ. ಸಮುದ್ರದಲ್ಲಿ ಉಬ್ಬರ ಬಂದಾಗ ಹಿಮನದಿಯ ಮುಂಭಾಗ ಸ್ವಲ್ಪ ಮೇಲಕ್ಕೆ ಏಳುತ್ತೆ. ಆಗ ಉಂಟಾದ ಜಾಗದಲ್ಲಿ ಬೆಚ್ಚಗಿನ ನೀರು ಒಳಗೆ ನುಗ್ಗುತ್ತೆ. ಇಳಿತಾದಾಗ ಹಿಮನದಿ ಮತ್ತೆ ಕೆಳಗೆ ಕುಳಿತುಕೊಳ್ಳುತ್ತೆ ಮತ್ತು ನೀರು ರಭಸವಾಗಿ ಹೊರಬರುತ್ತೆ. ದಿನಕ್ಕೆ 2 ಬಾರಿ ಉಸಿರಾಡುವ ಹಾಗೆ ನಡೆಯುವ ಈ ಪ್ರಕ್ರಿಯೆಯಿಂದಾಗಿ ಹಿಮನದಿಯ ತಳದಲ್ಲಿ ದೊಡ್ಡ ದೊಡ್ಡ ಕಾಲುವೆಗಳೇ ಸೃಷ್ಟಿಯಾಗ್ತಿವೆ. ಹೀಗೆ ಈ ದೈತ್ಯ ಹಿಮ ರಾಕ್ಷಸ ನಿಶ್ಶಬ್ದವಾಗಿ ಉಸಿರಾಡ್ತಾ ತನ್ನೊಳಗೆ ಬಿರುಕು ಬಿಡ್ತಿದೆ. ಆದರೆ ಒಂದು ವೇಳೆ ಇದು ಸಂಪೂರ್ಣವಾಗಿ ಕುಸಿದು ಬಿಟ್ರೆ ಏನಾಗ್ಬೋದು? ಇದರ ಪರಿಣಾಮ ಇಡೀ ಜಗತ್ತಿಗೆ ವಿನಾಶಕಾರಿಯಾಗಿರಲಿದೆ. ಒಂದು ವೇಳೆ ಈ ಥ್ವೈಟ್ಸ್ ಹಿಮನದಿ ಒಂದೇ ಸಂಪೂರ್ಣವಾಗಿ ಕರಗಿದ್ರೆ ಜಾಗತಿಕ ಸಮುದ್ರ ಮಟ್ಟ ಸುಮಾರು 2 ಅಡಿಗಳಷ್ಟು ಜಾಸ್ತಿ ಆಗುತ್ತೆ. ಆದರೆ ನಿಜವಾದ ಅಪಾಯ ಅದಲ್ಲ. ಥ್ವೈಟ್ಸ್ ಕುಸಿದು ಬಿದ್ದರೆ ಅದರ ಹಿಂದಿರುವ ಪಶ್ಚಿಮ ಅಂಟಾರ್ಕ್ಟಿಕ್ ಹಿಮದ ಹಾಳೆ ಕೂಡ ಕುಸಿಯುತ್ತೆ. ಆಗ ಸಮುದ್ರ ಮಟ್ಟ ಬರೋಬ್ಬರಿ 10 ಅಡಿ ಅಂದರೆ 3 ಮೀಟರ್ಗಳಷ್ಟು ಏರಿಕೆಯಾಗಲಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ಥ್ವೈಟ್ಸ್ ಹಿಮನದಿಯನ್ನು ಒಂದು ಬಾಟಲಿನ ಕಾರ್ಕ್ ಅಂತ ಅಂದ್ಕೊಳ್ಳಿ. ಇದು ತನ್ನ ಹಿಂದಿರುವ ಪಶ್ಚಿಮ ಅಂಟಾರ್ಕ್ಟಿಕ್ನ ಬೃಹತ್ ಹಿಮರಾಶಿಯನ್ನು ಸಮುದ್ರಕ್ಕೆ ಜಾರದಂತೆ ತಡೆದು ನಿಲ್ಲಿಸಿದ. ಒಂದು ವೇಳೆ ಆ ಕಾರ್ಕ್ ಮುರಿದು ಬಿದ್ದರೆ ಅದರ ಹಿಂದಿರೋದೆಲ್ಲವೂ ಹೊರಗೆ ಚೆಲ್ಲುತ್ತೆ. 10 ಅಡಿ ಸಮುದ್ರ ಮಟ್ಟ ಏರಿಕೆ ಆದರೆ ಮುಂಬೈನ ಬಹುತೇಕ ಭಾಗಗಳು, ಚೆನ್ನೈ, ಕೋಲ್ಕತ್ತಾ ಮತ್ತು ಕೇರಳದ ಕರಾವಳಿ ಪ್ರದೇಶಗಳು ಸಂಪೂರ್ಣವಾಗಿ ಮುಳುಗಿ ಹೋಗ್ತವೆ. ಅಷ್ಟೇ ಅಲ್ಲ, ನ್ಯೂಯಾರ್ಕ್, ಲಂಡನ್, ಶಾಂಘೈನಂತಹ ಜಾಗತಿಕ ನಗರಗಳು ಮತ್ತು ಬಾಂಗ್ಲಾದೇಶದಂತಹ ದೇಶಗಳು ನಕ್ಷೆಯಿಂದಲೇ ಮಾಯವಾಗಬಹುದು. ಹಾಗಾದರೆ ಇದನ್ನು ತಡೆಯೋಕ್ಕೆ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ? ಈ ಬಗ್ಗೆ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತ ನೋಡೋಣ. ಈ ರಹಸ್ಯವನ್ನ ಭೇದಿಸೋಕೆ ವಿಜ್ಞಾನಿಗಳು ಒಂದು ಸಾಹಸಮಯ ಕಾರ್ಯಾಚರಣೆಯನ್ನೇ ನಡೆಸಿದ್ರು. ಅವರು 600 ಮೀಟರ್ ದಪ್ಪದ ಮಂಜುಗಡ್ಡೆಯಲ್ಲಿ ರಂಧ್ರ ಕೊರೆದು ಐಸ್ಫಿನ್ ಅನ್ನೋ ಪೆನ್ಸಿಲ್ ಆಕಾರದ ರೋಬೋಟನ್ನು ಆಳದ ಕತ್ತಲೆ ತಣ್ಣೀರಿನೊಳಗೆ ಕಳಿಸಿದ್ರು.
ಅಲ್ಲಿಂದ ಅದು ಕಳಿಸಿದ ದೃಶ್ಯಗಳು ಭಯಾನಕ ಸತ್ಯವನ್ನ ಬಯಲು ಮಾಡಿದ್ವು. ವಿಜ್ಞಾನಿಗಳ ಪ್ರಕಾರ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಅವರೇ ಹೇಳೋ ಹಾಗೆ ಥ್ವೈಟ್ಸ್ ಪ್ರಪಾತದ ತುದಿಯಲ್ಲಿ ತನ್ನ ಬೆರಳಿನ ಉಗುರುಗಳ ಸಹಾಯದಿಂದ ನೇತಾಡ್ತಿದೆ ಅಂತ. ಈ ಒಂದು ಮಾತು ಪರಿಸ್ಥಿತಿ ಎಷ್ಟು ತುರ್ತಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ ಏನಾದ್ರೂ ಕಟ್ಟಿ ಇದನ್ನ ಸರಿಪಡಿಸಬಹುದಾ? ಸಮುದ್ರದಡಿಯಲ್ಲಿ ದೊಡ್ಡ ಗೋಡೆಗಳನ್ನ ಕಟ್ಟಿ ಬೆಚ್ಚಗಿನ ನೀರನ್ನ ತಡೆಯೋ ಹಾಗೆ ಕೆಲವು ಜಿಯೋ ಇಂಜಿನಿಯರಿಂಗ್ ಐಡಿಯಾಗಳು ಬಂದಿವೆ. ಆದರೆ ಸತ್ಯ ಏನಂದ್ರೆ ಈ ಯೋಜನೆಗಳು ಸದ್ಯಕ್ಕೆ ಅವಾಸ್ತವ ಅಷ್ಟೇ ಅಲ್ಲ, ಊಹೆಗೂ ನಿಲುಕದಷ್ಟು ದುಬಾರಿ. ಹಾಗಾದ್ರೆ ಸದ್ಯಕ್ಕೆ ನಮ್ಮ ಕೈಯಲ್ಲಿರೋ ಒಂದೇ ಒಂದು ಪರಿಹಾರ ಅಂದ್ರೆ ಅದು ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡೋದು. ಆ ಮೂಲಕ ಭೂಮಿಯ ತಾಪಮಾನ ಏರಿಕೆಯನ್ನ ನಿಧಾನಗೊಳಿಸೋದು. ಅಂಟಾರ್ಟಿಕಾ ಸಾವಿರಾರು ಕಿಲೋಮೀಟರ್ ದೂರ ಇರಬಹುದು, ಆದರೆ ಅಲ್ಲಿ ಕರಗುವ ಪ್ರತಿ ಹನಿ ಮಂಜುಗಡ್ಡೆ ನಮ್ಮ ನಾಡಿನ ಕರಾವಳಿಯನ್ನು ಮುಳುಗಿಸುವ ಶಕ್ತಿ ಹೊಂದಿದೆ. ಪ್ರಳಯದ ಗಡಿಯಾರ ಟಿಕ್ ಟಿಕ್ ಅಂತ ನಡೀತಾನೇ ಇದೆ. ಇದನ್ನ ನಿಲ್ಲಿಸೋ ಶಕ್ತಿ ಮತ್ತು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಜಾಗತಿಕ ಸವಾಲನ್ನ ಎದುರಿಸೋಕೆ ನಾವು ಸಿದ್ರಿದೀವಾ? ಇದು ಯೋಚನೆ ಮಾಡಲೇಬೇಕಾದ ಸಮಯ.